ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಎಲ್ಎ ಕ್ಲಾಸಸ್, ದ ಸ್ಕೂಲ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತಿನ ದಿನಾಂಕ 28 ಡಿಸೆಂಬರ್ 2021. ಈ ದಿನದ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ನಮ್ಮ ಮೊದಲನೇ ಆರ್ಟಿಕಲ್ ಜಗತ್ತಿನ ಅತಿ ದೊಡ್ಡ ಟೆಲಿಸ್ಕೋಪ್ ಬಗ್ಗೆ ಇದೆ. ಇದರ ಹೆಸರು ಜೇಮ್ಸ್ ವೆಬ್ ಅಂತ. ರೀಸೆಂಟಾಗಿ ನಾಸಾದವರು ಸುಮಾರು 10 ಬಿಲಿಯನ್ನಷ್ಟು ಬೆಲೆ ಬಾಳುವ ಈ ಟೆಲಿಸ್ಕೋಪನ್ನು ರಾಕೆಟ್ ಮುಖಾಂತರ ಸ್ಪೇಸ್ ಏಜೆನ್ಸಿ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಕೌರು, ದಕ್ಷಿಣ ಅಮೆರಿಕಾದಲ್ಲಿರುವ ಫ್ರೆಂಚ್ ಗಿನಿಯಾದಿಂದ ಈ ಒಂದು ಟೆಲಿಸ್ಕೋಪನ್ನು ರಾಕೆಟ್ ಮುಖಾಂತರ ಲಾಂಚ್ ಮಾಡಿದ್ದಾರೆ. ಇದು ತನ್ನ ಫಸ್ಟ್ ಗ್ಲಿಮ್ಸಸ್ ಆಫ್ ಯೂನಿವರ್ಸ್ ಜಸ್ಟ್ ಶಾರ್ಟ್ಲಿ ಆಫ್ಟರ್ ದ ಬಿಗ್ ಬ್ಯಾಂಗ್ ಆದ ನಂತರ ಕಾಣುವ ಒಂದು ಪ್ರಥಮ ಬ್ರಹ್ಮಾಂಡದ ಒಂದು ಫೋಟೋಗಳನ್ನು ಕ್ಯಾಪ್ಚರ್ ಮಾಡಲಿದೆ ಅಂತ ನ್ಯೂಸ್ ಇದೆ. ಇನ್ನು ಈ ಜಗತ್ತಿನ ಅತಿ ದೊಡ್ಡ ಟೆಲಿಸ್ಕೋಪ್ ಎಂದು ಹೇಳಲಾದ ಈ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇದು ಜಗತ್ತಿನ ಫಸ್ಟ್ ಆಫ್ ಇಟ್ಸ್ ಕೈಂಡ್, ಅತ್ಯಂತ ಮಾಡರ್ನ್ ಆದ ಒಂದು ಸ್ಪೇಸ್ ಸೈನ್ಸ್ ಅಬ್ಸರ್ವೇಟರಿ ಆಗಿದ್ದು, ದ ನೆಕ್ಸ್ಟ್ ಡಿಕೇಡ್, ಮುಂದಿನ ಒಂದು ದಶಕದಲ್ಲಿ ಉಪಯೋಗವಾಗುವಂತಹ ಆರಂಭಿಕ ಬ್ರಹ್ಮಾಂಡದ ಉದಯದ ಸಮಯದಲ್ಲಿ ರಚನೆ ಆಯಿತು ಅಂತೂ ಹೇಳಲಾದ ಯೂನಿವರ್ಸ್ನ ಅಥವಾ ಗ್ಯಾಲಕ್ಸಿಯ ಒಂದು ಚಿತ್ರವನ್ನು, ಅಬ್ಸರ್ವೇಷನ್ ಅನ್ನು ಈ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಮಾಡಲಿದೆ. ದ ನ್ಯೂ ಟೆಲಿಸ್ಕೋಪ್ ವಿಲ್ ಹೆಲ್ಪ್ ಸೈಂಟಿಸ್ಟ್ ಟು ಪ್ರೋಬ್ ದ ಸ್ಟ್ರಕ್ಚರ್ಸ್ ಆ್ಯಂಡ್ ಒರಿಜಿನ್ಸ್ ಆಫ್ ಅವರ್ ಯೂನಿವರ್ಸ್ ಆ್ಯಂಡ್ ಅವರ್ ಪ್ಲೇಸ್ ಇನ್ ಇಟ್. ಈ ಒಂದು ಸಂಶೋಧನೆ ಏನಿದೆ, ಒಂದು ಜೇಮ್ಸ್ ವೆಬ್ನ ಸಹಾಯದಿಂದ ನಮ್ಮ ಬ್ರಹ್ಮಾಂಡದ ರಚನೆ ಮತ್ತು ಅದರ ಮೂಲವನ್ನು ತಿಳಿದುಕೊಳ್ಳಲು ವಿಜ್ಞಾನಿಗಳಿಗೆ ಸಹಾಯ ಮಾಡಲಿದೆ. ಮತ್ತು ನಮ್ಮ ಬ್ರಹ್ಮಾಂಡದಲ್ಲಿ ಭೂಮಿಯ ಸ್ಥಾನವನ್ನು ಸಹ ತಿಳಿದುಕೊಳ್ಳಲು ಈ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಸಹಾಯ ಮಾಡಲಿದೆ. ಜಗತ್ತಿನಲ್ಲಿ ಅತಿ ದೊಡ್ಡ ಒಂದು ಟೆಲಿಸ್ಕೋಪ್ ಅಂತ ಹೇಳಲಾದ ಇದರ ಟೆಲಿಸ್ಕೋಪ್ನ ಡೈಮೆನ್ಷನ್ ನೋಡಬೇಕು ಅಂತಂದರೆ, ದ ಮಿರರ್ ಮೇಜರ್ಸ್ 6.5 ಮೀಟರ್ಸ್. ಅದರಲ್ಲಿ ಇರುವ ಕನ್ನಡಿಗಳು 6.5 ಮೀಟರ್ಗಳಷ್ಟು ದೊಡ್ಡದಾಗಿದ್ದು, ಅದರ ವ್ಯಾಸ ಏನಿದೆ 6.5 ಮೀಟರ್ನಷ್ಟಿದೆ. ಆ್ಯಂಡ್ 3 times ದ ಸೈಜ್ ಆಫ್ ಹಬಲ್ಸ್ ಮಿರರ್. ಈ ಆಲ್ರೆಡಿ ಲಾಂಚ್ ಮಾಡಲಾಗಿದ್ದ ಟೆಲಿಸ್ಕೋಪ್ ಹಬಲ್ ಟೆಲಿಸ್ಕೋಪ್ ಅಂತ ನಿಮಗೆ ಗೊತ್ತಿರಬಹುದು, ಅದಕ್ಕಿಂತ 3 ಪಟ್ಟು ಹೆಚ್ಚು ದೊಡ್ಡದಾಗಿವೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಈಸ್ ಮೇಡ್ ಆಫ್ 18 ಹೆಕ್ಸಾಗೋನಲ್ ಸೆಕ್ಷನ್. ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು, ಈ ಕನ್ನಡಿಗಳು ಏನಿದಾವೆ ಹೆಕ್ಸಾಗೋನಲ್ ಶೇಪ್ನಲ್ಲಿದ್ದೇವೆ, ಅಂದರೆ ಷಟಕೋನದಲ್ಲಿ ಒಂದು ರೂಪದಲ್ಲಿ ಈ ಒಂದು ಆಕೃತಿಯಲ್ಲಿ ಮಿರರ್ಗಳು ಇವೆ. ಮತ್ತೆ ಈ ಒಂದು ಟೆಲಿಸ್ಕೋಪ್ ಎಷ್ಟು ದೊಡ್ಡದಾಗಿತ್ತಂತಂದ್ರೆ, ಇದನ್ನ ರಾಕೆಟ್ನಲ್ಲಿ ಫಿಟ್ ಮಾಡಲು ಇದನ್ನ ಫೋಲ್ಡ್ ಮಾಡಿ ಈ ಒಂದು ಟೆಲಿಸ್ಕೋಪನ್ನು ರಾಕೆಟ್ನಲ್ಲಿ ಲಾಂಚ್ ಮಾಡಲಾಯಿತು. ಆ್ಯಂಡ್ ಇಟ್ ವಿಲ್ ಬಿ ದ ಲಾರ್ಜೆಸ್ಟ್ ಟೆಲಿಸ್ಕೋಪ್ ಎವರ್ ಪ್ಲೇಸ್ಡ್ ಇನ್ ಸ್ಪೇಸ್ ಆ್ಯಂಡ್ 100 times ಮೋರ್ ಪವರ್ಫುಲ್ ದನ್ ಹಬಲ್ ಟೆಲಿಸ್ಕೋಪ್. ಈ ಹಬಲ್ಸ್ ಟೆಲಿಸ್ಕೋಪ್ಗಿಂತ 100 ಪಟ್ಟು ಹೆಚ್ಚು ಶಕ್ತಿಯುತವಾಗಿದ್ದು, ಇಲ್ಲಿಯವರೆಗೆ ಲಾಂಚ್ ಮಾಡಲಾದ ಅತ್ಯಂತ ದೊಡ್ಡ ಟೆಲಿಸ್ಕೋಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಜೇಮ್ಸ್ ವೆಬ್ ಈ ಒಂದು ಟೆಲಿಸ್ಕೋಪನ್ನು ಲಾಂಚ್ ಮಾಡಲಾಗಿದ್ದು ನಾಸಾದ ಸಹಾಯದಿಂದ. ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್, ಇದು ಅಮೆರಿಕದ ಒಂದು ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿದ್ದು, ಇದರ ಸದ್ಯದ ಅಡ್ಮಿನಿಸ್ಟ್ರೇಟರ್ ಬಿಲ್ ನೆಲ್ಸನ್, ಮತ್ತು ಇದರ ಮುಖ್ಯ ಕಚೇರಿ ವಾಷಿಂಗ್ಟನ್ DC ಅಮೆರಿಕದಲ್ಲಿದೆ. ಇದನ್ನು ಫೌಂಡ್ ಮಾಡಿದ್ದು 1 ಅಕ್ಟೋಬರ್ 1958. ನಮ್ಮ ನೆಕ್ಸ್ಟ್ ಆರ್ಟಿಕಲ್ INS ಕುಕ್ರಿ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ, INS ಕುಕ್ರಿ ದ ಫಸ್ಟ್ ಇಂಡಿಜಿನಿಯಸ್ಲಿ ಬಿಲ್ಟ್ ಮಿಸೈಲ್ ಕಾರ್ವೆಟ್. ಮಿಸೈಲನ್ನು ಕ್ಯಾರಿ ಮಾಡುವಂಥ ಒಂದು ಹಡಗು, ಇದರ ಹೆಸರು INS ಕುಕ್ರಿ ಅಂತ. ಇದನ್ನು 32 ವರ್ಷಗಳ ಸೇವೆಯ ನಂತರ ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಿಂದ ನಿಷ್ಕ್ರಿಯಗೊಳಿಸಲಾಯಿತು ಅಥವಾ ಡಿಕಮಿಷನ್ ಮಾಡಲಾಯಿತು ಅಂತ ನ್ಯೂಸ್ ಇದೆ. ಈ INS ಕುಕ್ರಿ ಬಗ್ಗೆ ತಿಳ್ಕೊಳ್ಳೋದಾದರೆ, ದ ವಾರ್ಶಿಪ್ ವಾಸ್ ಬಿಲ್ಟ್ ಬೈ ದ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್. ಇದು ಮುಂಬೈನಲ್ಲಿರುವ ಮಜ್ಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ನಿಂದ ಈ ಒಂದು ವಾರ್ಶಿಪ್ಪನ್ನು ಡೆವಲಪ್ ಮಾಡಲಾಗಿತ್ತು. ಆನ್ ಕಮಿಷನ್, ಇದರ ನಿಯೋಜನೆಯಾಗಿದ್ದು 23 ಆಗಸ್ಟ್ 1989ರಲ್ಲಿ. ಹ್ಯಾಡ್ ಬೀನ್ ಪಾರ್ಟ್ ಆಫ್ ದ ಬೋತ್ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಫ್ಲೀಟ್ಸ್. ಪೂರ್ವ ಮತ್ತು ಪಶ್ಚಿಮದ ನೌಕಾಪಡೆಗಳಲ್ಲಿ ಈ ಒಂದು INS ಕುಕ್ರಿಯನ್ನು ಉಪಯೋಗ ಮಾಡಲಾಗಿತ್ತು. ಸ್ವದೇಶೀಯವಾಗಿ ಬಿಲ್ಡ್ ಮಾಡಲಾದ ಈ ಮಿಸೈಲ್ ಕಾರ್ವೆಟ್ ಏನಿದೆ, ಈಗ 32 ವರ್ಷಗಳ ನಂತರ ತನ್ನ
ನಿವೃತ್ತಿಯನ್ನು ಹೊಂದಲಿದೆ. ಇನ್ನು ಇಂಡಿಯನ್ ನೇವಿ ಬಗ್ಗೆ ತಿಳ್ಕೊಳ್ಳೋದಾದರೆ, ಈಗ ಸದ್ಯದ ಚೀಫ್ ಆಫ್ ನೆವಲ್ ಸ್ಟಾಫ್ ಅಂತಂದರೆ ಅಡ್ಮಿರಲ್ ಆರ್ ಹರಿಕುಮಾರ್ ಅವರು ನಮ್ಮ ಇಂಡಿಯನ್ ನೇವಿ ಸ್ಥಾಪನೆಯಾಗಿದ್ದು 26 ಜನವರಿ 1950ರಂದು. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ವರ್ನಾಕ್ಯುಲರ್ ಇನ್ನೋವೇಷನ್ ಪ್ರೋಗ್ರಾಮ್, ಇದರ ಬಗ್ಗೆ ಇದೆ. ನ್ಯೂಸ್ ಏನು ಅಂತಂದರೆ, ರೀಸೆಂಟಾಗಿ ನೀತಿ ಆಯೋಗದಿಂದ ಅಟಲ್ ಇನ್ನೋವೇಷನ್ ಮಿಷನ್ನ ಅಡಿಯಲ್ಲಿ ಈ ವರ್ನಾಕ್ಯುಲರ್ ಇನ್ನೋವೇಷನ್ ಪ್ರೋಗ್ರಾಮ್ ಅಂತ ಲಾಂಚ್ ಮಾಡಲಾಗಿದ್ದು, ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮ್ಮ 8ನೇ ಶೆಡ್ಯೂಲ್ನಲ್ಲಿರುವ 22 ಭಾಷೆಗಳಿಂದ ಕೂಡ ಈ ನವೋದ್ಯಮಿಗಳಿಗೆ ಸಹಾಯ ಆಗುವ ಹಾಗೆ ಒಂದು ಎಕೋಸಿಸ್ಟಮ್, ಅಂದರೆ ಸಪೋರ್ಟಿಂಗ್ ಎಕೋಸಿಸ್ಟಮನ್ನು ಆಕ್ಸೆಸ್ ಮಾಡಲು ಅವಕಾಶ ನೀಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ. ಇದರಿಂದ ನಮ್ಮ ಎಂಟರ್ಪ್ರನರ್ಸ್ ಅಥವಾ ಇನ್ನೋವೇಟರ್ಸ್ ಏನಿರ್ತಾರೆ ಅವರಿಗೆ ಯಾವುದೇ ಒಂದು ಭಾಷೆಯ ಅಡೆತಡೆ ಇಲ್ಲದೆ ಅಥವಾ ಯಾವುದೇ ಒಂದು ಲಿಮಿಟೇಷನ್ಸ್ ಇಲ್ಲದೆ ಅವರ ಒಂದು ಎಂಪವರ್ಮೆಂಟ್ ಮಾಡುವ, ಸಶಕ್ತರನ್ನಾಗಿಸುವುದು ಈ ವರ್ನಾಕ್ಯುಲರ್ ಇನ್ನೋವೇಷನ್ ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ ಆಗಿದೆ. Upon training the task force over the period of December 2021 to April 2022, ecosystem will be open to vernacular innovators. ಈ ಒಂದು ನವೋದ್ಯೋಗಿಗಳೇನಿರ್ತಾರೆ ಇವರಿಗೆ ತಮ್ಮದೇ ಭಾಷೆಯಲ್ಲಿ ಟ್ರೈನಿಂಗನ್ನು ಆಕ್ಸೆಸ್ ಮಾಡಲು ಈ ಅಟಲ್ ಇನ್ನೋವೇಷನ್ ಮಿಷನ್ ಏನಿದೆ, ವರ್ನಾಕ್ಯುಲರ್ ಇನ್ನೋವೇಷನ್ ಪ್ರೋಗ್ರಾಮ್ ಸಹಾಯ ಮಾಡಲಿದೆ ಅಂತ ಹೇಳಲಾಗಿದೆ. ಇದರ ಒಂದು ಸಮಯ ಏನಿದೆ, ಡಿಸೆಂಬರ್ 2021ರಿಂದ ಏಪ್ರಿಲ್ 2022ರವರೆಗೆ ಈ ಟ್ರೈನಿಂಗ್ ಟಾಸ್ಕ್ ಫೋರ್ಸ್ ಕೆಲಸ ಮಾಡಲಿದೆ. ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ ಬಗ್ಗೆ ಇದೆ. ರೀಸೆಂಟಾಗಿ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ 2020-21 ಡಿಸೆಂಬರ್ 25 ಗುಡ್ ಗವರ್ನೆನ್ಸ್ ಡೇ ಈ ಒಂದು ದಿನದಂದು ರಿಲೀಸ್ ಮಾಡಲಾಗಿದ್ದು, ಇದನ್ನು ಪ್ರಿಪೇರ್ ಮಾಡಿದ್ದು ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆ್ಯಂಡ್ ಪಬ್ಲಿಕ್ ಗ್ರೀವಿಯನ್ಸಸ್. ಈ ಒಂದು ಡಿಪಾರ್ಟ್ಮೆಂಟ್ನಿಂದ ಈ ಇಂಡೆಕ್ಸನ್ನು, ಸೂಚ್ಯಂಕವನ್ನು ರಿಲೀಸ್ ಮಾಡಲಾಗಿದ್ದು, ಗುಜರಾತ್, ಮಹಾರಾಷ್ಟ್ರ ಮತ್ತು ಗೋವಾ ಈ ರಾಜ್ಯಗಳು ಲಿಸ್ಟ್ನ ಟಾಪ್ನಲ್ಲಿದೆ ಅಂತ ಹೇಳಲಾಗಿದೆ. ಮತ್ತು ಗುಜರಾತ್ ರಿಜಿಸ್ಟರ್ಡ್ ಆನ್ ಇನ್ಕ್ರೀಸ್ ಇನ್ 12%, while ಗೋವಾ ರಿಜಿಸ್ಟರ್ಡ್ 25% ಇನ್ ದ ಇಂಡಿಕೇಟರ್ಸ್ ರೆಕಾರ್ಡೆಡ್ ಬೈ ದಿ ಸ್ಟೇಟ್ಸ್ ಆಸ್ ಕಂಪೇರ್ ಟು 2019. 2019ಕ್ಕೆ ಕಂಪೇರ್ ಮಾಡಿದಾಗ ಗುಜರಾತ್ನಲ್ಲಿ 12% ಮತ್ತು ಗೋವಾದಲ್ಲಿ 25%ನಷ್ಟು ಇಂಪ್ರೂವ್ಮೆಂಟ್ಸ್ಗಳು ಕಂಡುಬಂದಿವೆ. 2020-21 ವರ್ಷದಲ್ಲಿ ಸುಮಾರು 20 ರಾಜ್ಯಗಳಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟನ್ನು ಕಾಣಲಾಗಿದೆ ಅಂತ ಈ ಒಂದು ಇಂಡೆಕ್ಸ್ ತಿಳಿಸುತ್ತದೆ. ಗುಡ್ ಗವರ್ನೆನ್ಸ್ ಇಂಡೆಕ್ಸ್ ಸ್ಕೋರ್ಸ್, ಈ ಸ್ಕೋರ್ ಏನಿದೆ 20 ರಾಜ್ಯಗಳಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನು ಜಮ್ಮು ಕಾಶ್ಮೀರದ ವಿಷಯಕ್ಕೆ ಬಂದಾಗ ಅಲ್ಲಿನ ವಾಣಿಜ್ಯ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಸುಮಾರು 3.7% ಅಷ್ಟು ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ಈ ಒಂದು ಗುಡ್ ಗವರ್ನೆನ್ಸ್ ಇಂಡೆಕ್ಸ್ನ ಇಂಡಿಕೇಟರ್ಗಳಲ್ಲಿ. ಈ ಒಂದು GGI ಇಂಡೆಕ್ಸ್ನಲ್ಲಿ 2021ರಲ್ಲಿ 10 ಸೆಕ್ಟರ್ಸ್, 10 ಕ್ಷೇತ್ರಗಳು ಮತ್ತು 58 ಇಂಡಿಕೇಟರ್ಸ್ಗಳನ್ನು ಕನ್ಸಿಡರ್ ಮಾಡಲಾಗಿದ್ದು, GGI is prepared the objective to creating a tool which can be used uniformly across the states and union territories to assess the impact of several interventions taken up by the central and state governments. ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಕಷ್ಟು ವಿಷಯಗಳಲ್ಲಿ ಕೈಗೊಂಡಂಥ ಮಧ್ಯಸ್ಥಿಕೆಗಳು ಅಥವಾ ಇಂಟರ್ವೆನ್ಷನ್ಗಳನ್ನು ಅವುಗಳ ಪರಿಣಾಮವನ್ನು ಅಳೆಯಲು ಅಥವಾ ನಿರ್ಣಯಿಸಲು ಈ ಒಂದು ಯೂನಿಫಾರ್ಮ್ ಅಸೆಸ್ಮೆಂಟನ್ನು ಈ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ನಲ್ಲಿ ನೀಡಲಾಗಿದೆ. ಇದನ್ನು ಸಾಧನವಾಗಿ ಉಪಯೋಗಿಸಿಕೊಳ್ಳಲಾಗಿದೆ. ಆಗಲೇ ತಿಳಿಸಿದ ಹಾಗೆ ಈ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ನಲ್ಲಿ 10 ಕ್ಷೇತ್ರಗಳು ಮತ್ತು 58 ಇಂಡಿಕೇಟರ್ಸ್ಗಳನ್ನು ಕನ್ಸಿಡರ್ ಮಾಡಲಾಗಿತ್ತು. ಈ ಒಂದು 10 ಕ್ಷೇತ್ರಗಳು ಅಂತಂದರೆ ಆಯಾ ರಾಜ್ಯದಲ್ಲಿ ಅಗ್ರಿಕಲ್ಚರ್, ಅಲೈಡ್ ಸೆಕ್ಟರ್ಸ್ ಆಗಿರ್ಬೋದು, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಉದ್ಯಮವಾಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಪಬ್ಲಿಕ್ ಹೆಲ್ತ್ ಆಗಿರ್ಬೋದು, ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಯುಟಿಲಿಟೀಸ್, ಎಕನಾಮಿಕ್ ಗವರ್ನೆನ್ಸ್, ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಡೆವಲಪ್ಮೆಂಟ್, ಜುಡಿಷಿಯಲ್ ಆ್ಯಂಡ್ ಪಬ್ಲಿಕ್ ಸೆಕ್ಯೂರಿಟಿ, ಎನ್ವೈರ್ನ್ಮೆಂಟ್, ಸಿಟಿಜನ್ ಸೆಂಟ್ರಿಕ್ ಗವರ್ನೆನ್ಸ್. ಈ ಒಂದು 10 ಕ್ಷೇತ್ರಗಳಲ್ಲಿ ಈ ಗುಡ್ ಗವರ್ನೆನ್ಸ್ ಇಂಡೆಕ್ಸನ್ನು ಅಸೆಸ್ ಮಾಡಲಾಗಿತ್ತು. ಈ ಒಂದು 10 ಕ್ಷೇತ್ರಗಳಲ್ಲಿ ಸರ್ಕಾರವು ಮಾಡಿದ ಕೆಲವೊಂದು ಮಧ್ಯಸ್ಥಿಕೆಗಳ ಪ್ರಭಾವದಿಂದ ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಅನ್ನುವುದನ್ನು
ಅಸೆಸ್ ಮಾಡೋದು ಈ ಒಂದು ಇಂಡೆಕ್ಸ್ನ ಅಥವಾ ಸೂಚ್ಯಂಕದ ಮುಖ್ಯ ಉದ್ದೇಶ ಆಗಿತ್ತು. ನೆಕ್ಸ್ಟ್ ಆರ್ಟಿಕಲ್ ಸಿಗ್ಮಾ ಇಂಡಿಯನ್ ಆರ್ಮೀಸ್ ಇನ್ ಹೌಸ್ ಮೆಸೇಜಿಂಗ್ ಆ್ಯಪ್. ಈ ಒಂದು ಅಪ್ಲಿಕೇಶನ್ ಬಗ್ಗೆ ಇದೆ. ರೀಸೆಂಟ್ ಆಗಿ ಇಂಡಿಯನ್ ಆರ್ಮಿ ಹ್ಯಾಸ್ ಲಾಂಚ್ಡ್ ದ ಕಂಟೆಂಪೊರರಿ ಮೆಸೇಜಿಂಗ್ ಅಪ್ಲಿಕೇಶನ್. ಈ ಸಂದೇಶ ಕಳಿಸುವ ಒಂದು ಅಪ್ಲಿಕೇಶನ್ ಅನ್ನು ಲಾಂಚ್ ಮಾಡಿದೆ ನಮ್ಮ ಭೂಸೇನೆ ಇಂಡಿಯನ್ ಆರ್ಮಿ. ಇದರ ಹೆಸರು ಸಿಗ್ಮಾ ಅಂತ. ಇದರ ಫುಲ್ ಫಾರ್ಮ್ ಅಂತಂದರೆ ಆರ್ಮಿ ಸೆಕ್ಯೂರ್ ಇಂಡಿಜಿನಿಯಸ್ ಮೆಸೇಜಿಂಗ್ ಅಪ್ಲಿಕೇಶನ್ ಸಿಗ್ಮಾ. ಸಂದೇಶ ಕಳಿಸುವ ಈ ಒಂದು ಅಪ್ಲಿಕೇಶನ್ನ ಹೆಸರು ಸಿಗ್ಮಾ. ಇಟ್ ವಿಲ್ ರಿಪ್ಲೇಸ್ ದ ಅವಾನ್ ಆರ್ಮಿ ವೈಡ್ ಏರಿಯಾ ನೆಟ್ವರ್ಕ್ ಮೆಸೇಜಿಂಗ್ ಅಪ್ಲಿಕೇಶನ್. ಈಗ ಸದ್ಯದಲ್ಲಿ ಉಪಯೋಗ ಆಗ್ತಿರುವಂಥ ಅವಾನ್ ಅನ್ನುವ ಒಂದು ಅಪ್ಲಿಕೇಶನನ್ನು ರಿಪ್ಲೇಸ್ ಮಾಡಿ ಸಿಗ್ಮಾ ಅಂತ ಹೊಸ ಅಪ್ಲಿಕೇಶನನ್ನು ಲಾಂಚ್ ಮಾಡಲಾಗಿದೆ. ಅವಾನ್ ಹ್ಯಾಸ್ ಬೀನ್ ಇನ್ ಸರ್ವಿಸ್ ಫಾರ್ ಲಾಸ್ಟ್ 15 years. ಈ ಅವಾನ್ ಏನಿದೆ ಲಾಸ್ಟ್ 15 ವರ್ಷಗಳಿಂದ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇತ್ತು. ಈಗ ಸದ್ಯಕ್ಕೆ ಅದನ್ನ ರಿಪ್ಲೇಸ್ ಮಾಡಿ ಸಿಗ್ಮಾ ಅಂತ ಅಪ್ಲಿಕೇಶನನ್ನು ಲಾಂಚ್ ಮಾಡಲಾಗಿದೆ. ಈ ಒಂದು ಸಿಗ್ಮಾ ಅನ್ನೋ ಅಪ್ಲಿಕೇಶನನ್ನು ಕಂಪ್ಲೀಟ್ ಆಗಿ ದೇಶೀಯವಾಗಿ ಡೆವಲಪ್ ಮಾಡಿದ್ದು ಈ ದ ಟೀಮ್ ಆಫ್ ಆಫೀಸರ್ಸ್ ಆಫ್ ಕಾರ್ಪ್ಸ್ ಆಫ್ ಸಿಗ್ನಲ್ಸ್. ಈ ಮಿಲಿಟರಿ ಕಮ್ಯುನಿಕೇಷನ್ನಲ್ಲಿ ಕೆಲಸ ಮಾಡುವ ಬ್ರ್ಯಾಂಚ್ ಆದ ಇಂಡಿಯನ್ ಆರ್ಮಿಯ ಒಂದು ಬ್ರ್ಯಾಂಚ್ ಆದ ಕಾರ್ಪ್ಸ್ ಆಫ್ ಸಿಗ್ನಲ್ಸ್, ಈ ಒಂದು ಟೀಮ್ ಆಫೀಸರ್ಸ್ಗಳ ಟೀಮ್ ಏನಿದೆ ಈ ಸಿಗ್ಮಾ ಅನ್ನುವ ಆ್ಯಪನ್ನು ಡೆವಲಪ್ ಮಾಡಿದೆ. ದ ಮೆಸೇಜಿಂಗ್ ಆ್ಯಪ್ ಈಸ್ ಬೀಯಿಂಗ್ ಡೆವಲಪ್ಡ್ ಆನ್ ಆರ್ಮೀಸ್ ಇಂಟರ್ನಲ್ ನೆಟ್ವರ್ಕ್. ಈ ಒಂದು ಆ್ಯಪ್ ಏನಿದೆ ಆರ್ಮಿಯ ಒಂದು ಆಂತರಿಕ ನೆಟ್ವರ್ಕ್ಗೆ ಮಾತ್ರ ಸೀಮಿತವಾಗಿರಲಿದೆ. ಭಾರತ ಸರ್ಕಾರದ ಮೇಕ್ ಇನ್ ಇಂಡಿಯಾ ಅನ್ನುವ ಒಂದು ಇನಿಷಿಯೇಟಿವ್ನ ಅಡಿಯಲ್ಲಿ ಈ ಒಂದು ಸಿಗ್ಮಾ ಅನ್ನುವ ಆ್ಯಪನ್ನು ಡೆವಲಪ್ ಮಾಡಲಾಗಿದೆ. ಆಗಲೇ ತಿಳಿಸಿದ ಹಾಗೆ ಕಾರ್ಪ್ಸ್ ಆಫ್ ಸಿಗ್ನಲ್ಸ್ ಇದರ ಒಂದು ಅರ್ಥ ಏನು ಅಂತಂದರೆ ಇದು ಮಿಲಿಟರಿಯ ಒಂದು ಬ್ರ್ಯಾಂಚ್ ಆಗಿದ್ದು ಬ್ರ್ಯಾಂಚ್ ಆಫ್ ಆರ್ಮಿ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಮಿಲಿಟರಿ ಕಮ್ಯುನಿಕೇಷನ್, ಮಿಲಿಟರಿ ಸಂವಹನ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಮೆಟ್ರಾಲಜಿಕಲ್ ಈ ಒಂದು ಅಧ್ಯಯನಕ್ಕಾಗಿ ಆಗಿರ್ಬೋದು ಅಥವಾ ಅದರ ಸಂಬಂಧಿತ ಕೆಲವೊಂದು ಸ್ಟಡೀಸ್ಗಳಿಗೆ ಈ ಒಂದು ಕಾರ್ಪ್ಸ್ ಆಫ್ ಸಿಗ್ನಲ್ಸ್ ಕೆಲಸ ಮಾಡುತ್ತೆ. ಇದು ಒಂದು ದಿಸ್ ಈಸ್ ಆಲ್ಸೋ ಅ ಬ್ರಾಂಚ್ ಆಫ್ ಆರ್ಮಿ. ಸೊ ದಿಸ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ ಫ್ರೆಂಡ್ಸ್. ಈಗ ಕ್ವಿಕ್ ರಿವಿಷನ್ನಲ್ಲಿ ನಮ್ಮ ಆರ್ಟಿಕಲ್ಸ್ ಡಿಸ್ಕಸ್ ಮಾಡಿದ್ದರ ಬಗ್ಗೆ ಎಷ್ಟು ನೆನಪಿದೆ ಅಂತ ತಿಳ್ಕೊಳ್ಳೋಣ. ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ನೇಮ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಟೆಲಿಸ್ಕೋಪ್ ಈಸ್ ಹಬಲ್. ಈಗ ನಾವು ಫಸ್ಟ್ ಆರ್ಟಿಕಲ್ನಲ್ಲಿ ನೋಡಿದ ಹಾಗೆ ಜೇಮ್ಸ್ ವೆಬ್ ಅನ್ನೋದು ವರ್ಲ್ಡ್ನ ಲಾರ್ಜೆಸ್ಟ್ ಟೆಲಿಸ್ಕೋಪ್ ಇದೆ. ಇದನ್ನು ನಾಸಾದವರು ರೀಸೆಂಟಾಗಿ ದಕ್ಷಿಣ ಅಮೆರಿಕದ ಫ್ರೆಂಚ್ ಗಿನಿಯಾ ಅನ್ನುವ ಒಂದು ಪ್ರದೇಶದಿಂದ ಲಾಂಚ್ ಮಾಡಿದ್ದಾರೆ. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಮುಂದಿನ ಸ್ಟೇಟ್ಮೆಂಟ್ INS ಕುಕ್ರಿ ದ ಫಸ್ಟ್ ಇಂಡಿಜಿನಿಯಸ್ಲಿ ಬಿಲ್ಟ್ ಮಿಸೈಲ್ ಕಾರ್ವೆಟ್ ವಿಚ್ ಹ್ಯಾಸ್ ಬಿನ್ ಕಮಿಷನ್ಡ್ ರೀಸೆಂಟ್ಲಿ. ಈ ಕುಕ್ರಿಯನ್ನು ರೀಸೆಂಟ್ಲಿ ಕಮಿಷನ್ ಮಾಡಲಾಗಿದೆ ಅಥವಾ ನಿಯೋಜಿಸಲಾಗಿದೆ ಅಂತ ಸ್ಟೇಟ್ಮೆಂಟ್ ಇದೆ. ಬಟ್ ದ ನ್ಯೂಸ್ ಈಸ್ 32 ವರ್ಷಗಳ ನಿರಂತರ ಸೇವೆ ಆದಮೇಲೆ ಈ INS ಕುಕ್ರಿಯನ್ನು ರಿಟೈರ್ಮೆಂಟ್ ನೀಡಲಾಗಿದೆ. ಸೊ ಇದನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಅಂತ ನ್ಯೂಸ್ ಇದೆ. ಸೊ ದ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಫಾಲ್ಸ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ವರ್ನಾಕ್ಯುಲರ್ ಇನ್ನೋವೇಷನ್ ಪ್ರೋಗ್ರಾಮ್ ಈಸ್ ಲಾಂಚ್ಡ್ ಬೈ ನೀತಿ ಆಯೋಗ್. ದಿಸ್ ಸ್ಟೇಟ್ಮೆಂಟ್ ಈಸ್ ಟ್ರೂ. ಈ ಅಟಲ್ ಇನ್ನೋವೇಷನ್ ಮಿಷನ್ ಇದರ ಅಡಿಯಲ್ಲಿ ನೀತಿ ಆಯೋಗ್ ಈ ವರ್ನಾಕ್ಯುಲರ್ ಇನ್ನೋವೇಷನ್ ಪ್ರೋಗ್ರಾಮನ್ನು ಲಾಂಚ್ ಮಾಡಿದೆ. ನವೋದ್ಯೋಗಿಗಳಿಗೆ ಟ್ರೈನಿಂಗನ್ನು ನೀಡಲು ಈ ಒಂದು ವರ್ನಾಕ್ಯುಲರ್ ಇನ್ನೋವೇಷನ್ ಪ್ರೋಗ್ರಾಮನ್ನು ಲಾಂಚ್ ಮಾಡಿದೆ ವಿಚ್ ಈಸ್ ಲಾಂಚ್ಡ್ ಬೈ ನೀತಿ ಆಯೋಗ್. ಸ್ಟೇಟ್ಮೆಂಟ್ ಈಸ್ ರೈಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ ಹ್ಯಾಸ್ ಬೀನ್ ಪ್ರಿಪೇರ್ಡ್ ಬೈ ನೀತಿ ಆಯೋಗ್. ಈಗ 25ನೇ ತಾರೀಕು ಗುಡ್ ಗವರ್ನೆನ್ಸ್ ಇಂಡೆಕ್ಸ್ ಅನ್ನು ಈ ಒಂದು ಸೂಚ್ಯಂಕವನ್ನು ರಿಲೀಸ್ ಮಾಡಲಾಗಿತ್ತು. ಇದನ್ನು ಪ್ರಿಪೇರ್ ಮಾಡಿದವರು ಡಿಪಾರ್ಟ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆ್ಯಂಡ್ ಪಬ್ಲಿಕ್ ಗ್ರೀವಿಯನ್ಸಸ್ DARPG, ನಾಟ್ ನೀತಿ ಆಯೋಗ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ಸಿಗ್ಮಾ ಈಸ್ ಅ ನ್ಯೂ ಸ್ಕೀಮ್ ಲಾಂಚ್ಡ್ ಫಾರ್ ಟ್ರೈನಿಂಗ್ ಇನೋವೇಟರ್ಸ್. ಈ ಟ್ರೈನಿಂಗ್ ಇನೋವೇಟರ್ಸ್ ಯಾವುದು ಅಂತಂದರೆ ವರ್ನಾಕ್ಯುಲರ್ ಇನ್ನೋವೇಷನ್ ಪ್ರೋಗ್ರಾಮ್. ಈ ಸಿಗ್ಮಾ ಅನ್ನೋದು ಒಂದು ಮಿಲಿಟರಿಯ ಆಂತರಿಕ ವ್ಯವಹಾರಕ್ಕಾಗಿ ಬಳಸಲಾಗುವ ಒಂದು ಹೊಸದಾಗಿ ಲಾಂಚ್ ಮಾಡಿದ ಅಪ್ಲಿಕೇಶನ್.
ಸೊ ಮೆಸೇಜಿಂಗ್ ಅಪ್ಲಿಕೇಶನ್ ಆಗಿದೆ. ಆರ್ಮಿ ಸೆಕ್ಯೂರ್ ಇಂಡಿಜಿನಿಯಸ್ ಮೆಸೇಜಿಂಗ್ ಅಪ್ಲಿಕೇಶನ್. ಸೊ ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಫಾಲ್ಸ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಒಂದು ಆರ್ಟಿಕಲ್ನ PDF ಗಳು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಅವೈಲೇಬಲ್ ಇರುತ್ತೆ. ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.